ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಬಡ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಆಗಬೇಕು ಅಂತಂದರೆ ಇಲ್ಲಿ ಕಡ್ಡಾಯವಾಗಿ ಅವರು ಶಾಸಕರು ಮತ್ತು ಸಚಿವರ ಶಿಫಾರಸು ಪತ್ರಗಳನ್ನು ತೆಗೆದುಕೊಂಡು ಬರುವಂಥದ್ದು ಅನಿವಾರ್ಯ ಅನ್ನುವಂತೆ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಉದಾಹರಣೆ ಅಂತಂದರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಇತ್ತೀಚೆಗೆ ಆ ಗ್ರಾಮದ PKPSನ ಆಡಳಿತ ಮಂಡಳಿಯವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ SSLCಯಲ್ಲಿ 80% ಅಂಕವನ್ನು ಪಡೆದುಕೊಂಡಿರುವಂತಹ ವಿದ್ಯಾರ್ಥಿನಿ ಐಶ್ವರ್ಯ ಎನ್ನುವಂತಹ ವಿದ್ಯಾರ್ಥಿನಿಗೆ ಸನ್ಮಾನ ಕಾರ್ಯಕ್ರಮವೂ ಕೂಡ ಇಲ್ಲಿ ಆಯೋಜನೆ ಆಗಿರುತ್ತೆ. ಆದರೆ ಆ ವಿದ್ಯಾರ್ಥಿನಿ ಸನ್ಮಾನವನ್ನು ತಿರಸ್ಕರಿಸಿ ಅಲ್ಲಿ ಕೆಲವೊಂದಿಷ್ಟು ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ. ಆ ವಿದ್ಯಾರ್ಥಿನಿ ಮಾತನಾಡಿರುವಂತಹ ಮಾತುಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಈ ಜಿಲ್ಲೆಯಲ್ಲಿರುವಂತಹ ರಾಜಕಾರಣಿಗಳು, ಶಾಸಕರು, ಸಚಿವರು ತಲೆ ತಗ್ಗಿಸುವಂತಹ ವಿಚಾರ ಅಂತಲೇ ಹೇಳಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾಕಂತಂದ್ರೆ ಬಡ ವಿದ್ಯಾರ್ಥಿಗಳು ಹಾಸ್ಟೆಲ್ ಪಡೆದುಕೊಳ್ಬೇಕಾದ್ರೂ ಕೂಡ ಇವತ್ತು ಸಚಿವರು, ಶಾಸಕರುಗಳ ಮನೆಗೆ ಅಲಿಬೇಕು ಅಂತಂದ್ರೆ ಇಲ್ಲಿನ ರಾಜಕೀಯ ವ್ಯವಸ್ಥೆ ಎಷ್ಟೊಂದು ಕಲುಷಿತ ಆಗಿದೆ ಅನ್ನುವಂಥದ್ದನ್ನು ಆ ವಿದ್ಯಾರ್ಥಿನಿ ತನ್ನ ಒಂದು ಆಕ್ರೋಶದ ಮಾತುಗಳ ಮೂಲಕ ಹೊರಹಾಕಿರುವಂಥದ್ದು. ಹೌದು, ಇದು ಹೆಬ್ಬಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಇಲ್ಲಿ ಸನ್ಮಾನಗೊಳ್ಳಬೇಕಾದಂತಹ ಐಶ್ವರ್ಯ ಎನ್ನುವಂತಹ ವಿದ್ಯಾರ್ಥಿನಿ ಸನ್ಮಾನವನ್ನು ತಿರಸ್ಕರಿಸಿ ಆ ವೇದಿಕೆಯ ಮೇಲೆ ಭಾಷಣವನ್ನು ಮಾಡ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ವಿದ್ಯಾರ್ಥಿನಿಯ ಆಕ್ರೋಶ ಏನು ಅಂತಂದರೆ SSLCಯಲ್ಲಿ 80% ಅಂಕವನ್ನು ಪಡೆದುಕೊಂಡ್ರೂ ಕೂಡ BCM ಇಲಾಖೆಯ ಹಾಸ್ಟೆಲ್ನಲ್ಲಿ ನನಗೆ ಸೀಟ್ ಸಿಗೋದಿಲ್ಲ. ಇದಕ್ಕಾಗಿ ನಾನು 10 ಬಾರಿ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೀನಿ, ಇಲಾಖೆಗಳಿಗೆ ಅಲೆದಿದ್ದೀನಿ, ಹಾಸ್ಟೆಲ್ಗಳಿಗೆ ಅಲೆದಿದ್ದೀನಿ, ಯಾರೂ ಕೂಡ ನನ್ನ ಸಮಸ್ಯೆಗೆ ಸ್ಪಂದಿಸಿಲ್ಲ. ಹೀಗಾಗಿ ನಾನು ಅನಿವಾರ್ಯವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿ ಕಾಲೇಜಿಗೆ ಹೋಗುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದು ನನಗೆ ಸಾಕಷ್ಟು ತೊಂದರೆ ಕೂಡ ಆಗಿದೆ. ನನಗೆ ಇರೋದಕ್ಕೆ ಮನೆ ಇಲ್ಲ. ಅಂಥ ಒಂದು ಬಡತನ ಪರಿಸ್ಥಿತಿಯಲ್ಲಿ ನಾನು ಕಷ್ಟಪಟ್ಟು ಓದಿ 80% ಅಂಕವನ್ನು ಪಡೆದುಕೊಂಡಿದ್ದೀನಿ. ಆದರೆ ನನ್ನಂಥ ಬಡ ವಿದ್ಯಾರ್ಥಿನಿಗೆ ಇವತ್ತೊಂದು ಹಾಸ್ಟೆಲ್ ಸಿಗೋದಕ್ಕೂ ಕೂಡ ಪರದಾಟವನ್ನು ನಡೆಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ಕಂಡಾಗ ನನಗೆ ನಿಜಕ್ಕೂ ಬೇಸರ ಅನ್ನಿಸ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ವಿದ್ಯಾರ್ಥಿನಿಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಮಾಡಬೇಕು ಅಂತಂದರೆ ನೀವು ಸಚಿವರ ಪತ್ರವನ್ನು ತೆಗೆದುಕೊಂಡು ಬರಬೇಕು ಅಂತೇಳಿ BCM ಇಲಾಖೆಯ ಅಧಿಕಾರಿಗಳು ಆ ವಿದ್ಯಾರ್ಥಿನಿಯನ್ನು ಅಲದಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದಾಗಿ ತಿಂಗಳಾನುಗಟ್ಟಲೆ ಅಲೆದರೂ ಕೂಡ ಆ ವಿದ್ಯಾರ್ಥಿನಿಗೆ ಸಚಿವರ ಶಿಫಾರಸು ಪತ್ರವೂ ಕೂಡ ಸಿಕ್ಕಿಲ್ಲ. ಈ ಅಧಿಕಾರಿಗಳು ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಆದರೂ ಆ ವಿದ್ಯಾರ್ಥಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡೋದಕ್ಕೂ ಕೂಡ ಮನಸ್ಸು ಮಾಡಿಲ್ಲ. ಇಂಥ ಒಂದು ವ್ಯವಸ್ಥೆಯ ವಿರುದ್ಧ ಇವತ್ತು ವಿದ್ಯಾರ್ಥಿನಿ ತನ್ನ ಭಾಷಣದ ಮೂಲಕ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಈ ಒಂದು ಸನ್ಮಾನವನ್ನು ನಾನು ತಿರಸ್ಕಾರ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಏನು ಅಂತಂದರೆ ನಾನು ಕಷ್ಟಪಟ್ಟು ಬಡತನದಲ್ಲಿ ಓದಿ 80% ಅಂಕವನ್ನು ಪಡೆದರೂ ಕೂಡ ನನಗೆ ಸರ್ಕಾರಿ ಒಂದು ಹಾಸ್ಟೆಲ್ನಲ್ಲಿ ಸೀಟ್ ಸಿಗೋದಿಲ್ಲ. ಅದಕ್ಕಾಗಿ ನಾನು ಸಚಿವರ ಮನೆ ಬಾಗಿಲಿಗೆ ಅಲಿಬೇಕಾಗತ್ತೆ. ಅವರ ಬಳಿ ಹೋದರೂ ಕೂಡ ಅವ್ರು ನನ್ನ ಮಾತನಾಡಿಸೋದಿಲ್ಲ. ಆಗಲೂ ಕೂಡ ನನಗೆ ಸೀಟ್ ಸಿಗೋದಿಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀನಿ. ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾನು ಇಂಥ ಒಂದು ಸನ್ಮಾನಗಳನ್ನು ಸ್ವೀಕರಿಸೋದಿಲ್ಲ, ಇದನ್ನು ತಿರಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ತನ್ನ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೇ ಇದು ಕೇವಲ ವಿದ್ಯಾರ್ಥಿನಿ ಐಶ್ವರ್ಯ ಅವರ ಸಮಸ್ಯೆ ಮಾತ್ರ ಅಲ್ಲ, ಅದರ ಜೊತೆಗೇ ತಾನು ಹೋಗುವಂತಹ ಸಂದರ್ಭದಲ್ಲಿ ನಿತ್ಯ ಬಸ್ನಲ್ಲಿ ಓಡಾಡುವಂತಹ ಇತರೆ ವಿದ್ಯಾರ್ಥಿಗಳ ಬಗ್ಗೆಯೂ ಕೂಡ ಅವರು ಮಾತನಾಡಿರುವಂಥದ್ದು. ಅಲ್ಲಿ ನನ್ನ ಜೊತೆಗೆ ದಿನನಿತ್ಯ ಬಸ್ನಲ್ಲಿ ಓಡಾಡುವಂತಹ ವಿದ್ಯಾರ್ಥಿಗಳು 90-95% ಮಾಡಿದ್ದಾರೆ. SSLC ಆದ ಬಳಿಕ PUCಯಲ್ಲಿ ಸೈನ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡು ಅವರು ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಇನ್ನು ಕ್ಲಾಸ್ಗಳಿರುವಂಥ ಸಂದರ್ಭದಲ್ಲಿ ಮುಗಿಸ್ಕೊಂಡು ಬರಬೇಕಾದ್ರೆ ತಡವಾಗುತ್ತೆ. ಆದರೂ ಕೂಡ ಅವರು ಅನಿವಾರ್ಯವಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಬಳಿ ಶಾಸಕರು ಮತ್ತು ಸಚಿವರ ಶಿಫಾರಸು ಪತ್ರಗಳು ಇಲ್ಲ. ಈ ಪತ್ರಗಳಿಲ್ಲ ಅಂತಂದರೆ ಅಧಿಕಾರಿಗಳು ಹಾಸ್ಟೆಲ್ನಲ್ಲಿ ವ್ಯವಸ್ಥೆ ಮಾಡೋದಿಲ್ಲ. ನೀವು ಪತ್ರಗಳು ಇದ್ದಿದ್ದೇ ಆದರೆ 50% ಆಗಲಿ 55% ಆದರೂ ಕೂಡ ಅಂಥವರಿಗೆ ಹಾಸ್ಟೆಲ್ ವ್ಯವಸ್ಥೆ ಸಿಗುತ್ತೆ. ಇಲ್ಲಿ ಪ್ರತಿಭೆಗೆ ಬೆಲೆ ಇಲ್ಲ, ಕೇವಲ ರಾಜಕೀಯ ನಾಯಕರ ಪತ್ರಗಳಿಗೆ ಬೆಲೆ ಇದೆ ಅನ್ನುವಂತಹ ಆಕ್ರೋಶದ ನುಡಿಗಳನ್ನು ಈ ಒಂದು ವಿದ್ಯಾರ್ಥಿನಿ ಹೊರಹಾಕಿದ್ದಾರೆ. ನಾನು ಇರಲು ಮನೆ ಇಲ್ಲದ ಅತ್ಯಂತ ಬಡ ಕುಟುಂಬದ ಮಗಳು, ಅತ್ಯಂತ ವಿದ್ಯಾರ್ಥಿಗಳು ಈ ಸಮಾಜದಲ್ಲಿ ತುಂಬಾ ಇದ್ದಾರೆ. ಅಂತಹ ಬಡತನದಲ್ಲಿ ಓದಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡಿದ್ದೇನೆ. ಆದರೆ ನನಗೆ ಹಾಸ್ಟೆಲ್ನಲ್ಲಿ ಸೀಟ್ ಸಿಗಲಿಲ್ಲ. ಈಗಿನ ಅಧಿಕಾರಿಗಳು ರಾಜಕೀಯ ನಾಯಕರ ಕೈಗೊಂಬೆಯಂತೆ ಕೆಲಸ ಮಾಡುತ್ತಿದ್ದಾರೆ. ನಾನು ನನ್ನ ಗೆಳತಿ, ಅವಳದ್ದು 96 ಆಗಿದೆ. ನಾವು ಹಾಸ್ಟೆಲ್ ಮತ್ತು BCM ಹಾಸ್ಟೆಲ್ನಲ್ಲಿ ಕೇಳಿದರೆ ಪರ್ಸೆಂಟೇಜ್ ಮಾಡಿದ್ರೆ ಆಗಲ್ಲ, ತಿಮ್ಮಾಪುರ ಸಾಹೇಬ್ ಕೇಳಿದ್ರೆ ಮಾತ್ರ ತಗೋತೀವಿ ಅಂದ್ರು. ತಿಮ್ಮಾಪುರ ಸಾಹೇಬ್ರು ಆಫೀಸ್ ಹೋಗಿ ಕೇಳಿದರೆ ಅವರು ಮಾತನಾಡಿಸಲಿಲ್ಲ.
ಮತ್ತೊಮ್ಮೆ ಹೋದಾಗ ಅವರು ಆಸವಾಸನೆಯನ್ನು ಕೊಂಡರು. ಅದೇ ದಿನ 50 ಮಾಡಿದ ವಿದ್ಯಾರ್ಥಿಗಳ ಹಾಸ್ಟೆಲ್ಗೆ ಹೋದರು. 1996 ಮಾಡಿದ ನಾವು ವಿದ್ಯಾರ್ಥಿ ಬಸ್ನಲ್ಲಿ ತಿರುಗಾಡುತ್ತಿದ್ದೇವೆ. ನಾವು ಸೈನ್ಸ್ ವಿದ್ಯಾರ್ಥಿಗಳು. ನಾವು ಲ್ಯಾಬ್ ಮುಗಿಸಿಕೊಂಡು ಮನೆಗೆ ಬರಬೇಕಾದ್ರೆ 7 ಗಂಟೆ ಆಗಿರುತ್ತದೆ. ಇಂತಹ ಕೆಟ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಕೈಯಲ್ಲಿ ಸಿಕ್ಕ ನಮ್ಮಂತ ಎಷ್ಟೋ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಜೀವನ ಹಾಳಾಗುತ್ತಿದೆ. ಕನಸು ಕನಸಾಗಿ ಉಳಿಯುತ್ತಿದೆ. ನಮಗೆ ಸನ್ಮಾನ ಬೇಡ, ನಮಗೆ ಬೇಕಾದ ಸವಲತ್ತು ಕೊಡಿ ಸಾಕು. ರಾಜಕೀಯ ನಾಯಕರು ಹೇಳಿದ ಮಾತ್ರ ಕೆಲಸ ಆಗುತ್ತದೆ ಅಂದ್ರೆ ನಾವು ಎಷ್ಟೇ ಪರ್ಸೆಂಟೇಜ್ ಮಾಡಿದ್ರೂ ವ್ಯರ್ಥ. ಅದಕ್ಕೆ ಇಂತಹ ಕೆಟ್ಟ ರಾಜಕೀಯ ವ್ಯವಸ್ಥೆಯಿಂದ ಬೇಸತ್ತು ನನ್ನಂತಹ ಎಷ್ಟೋ ಬಡತನ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಪರವಾಗಿ ನಾನು ಈ ಸನ್ಮಾನವನ್ನು ತಿರಸ್ಕರಿಸುತ್ತೇನೆ. ನನಗೆ ಯಾವುದೇ ಸನ್ಮಾನ ಬೇಡ. ನನಗೆ ಸನ್ಮಾನಿಸಲು ಕರೆದಿರುವ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ಒಂದು ವಿಚಾರ ಈಗ ಬೆಳಕಿಗೆ ಬಂದಿರೋದ್ರಿಂದಾಗಿ ಈ ವಿದ್ಯಾರ್ಥಿನಿ ಇದೀಗ ಸದ್ಯಕ್ಕೆ ಆಡಿರುವಂತಹ ಮಾತುಗಳನ್ನು ನೋಡಿದರೆ ಇಲ್ಲಿರ್ತಕ್ಕಂತಹ ಶಾಸಕರು, ಸಚಿವರು ಇದ್ದಾರೆ, ನಿಜಕ್ಕೂ ಇವರು ತಲೆ ತಗ್ಗಿಸ್ಬೇಕಾಗುತ್ತೆ. ಯಾಕಂತಂದ್ರೆ ಏನು ಸರ್ಕಾರಿ ಯೋಜನೆಗಳನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಶಿಫಾರಸುಗಳು ಬೇಕಾಗಿರುವಂಥದ್ದು ಸಾಮಾನ್ಯ. ಆದರೆ ಓರ್ವ ಬಡತನದಲ್ಲಿರುವಂತಹ ವಿದ್ಯಾರ್ಥಿಗಳು ಹಾಸ್ಟೆಲ್ ಪಡಿಬೇಕಂದ್ರೂ ಕೂಡ ಸಚಿವರ ಮನೆಗೆ, ಶಾಸಕರ ಮನೆಗಳಿಗೆ ಅಲದಾಡಬೇಕು ಅನ್ನುವಂಥ ಸ್ಥಿತಿ ಏನಿದೆ, ಇದು ನಿಜಕ್ಕೂ ಈ ವಿದ್ಯಾರ್ಥಿಗಳಿಗೆ ಬೇಸರವನ್ನು ತರಿಸಿರುವಂಥದ್ದು. ಇದು ಕೇವಲ ಐಶ್ವರ್ಯ ಅವರ ಪರಿಸ್ಥಿತಿ ಮಾತ್ರ ಅಲ್ಲ, ಇಂತಹ ನೂರಾರು ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಲದಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಇಂತಹ ವ್ಯವಸ್ಥೆಯಲ್ಲಿ ಅಂದರೆ ಹಾಸ್ಟೆಲ್ ಪಡೆದುಕೊಳ್ಳುವ ವಿಚಾರದಲ್ಲಿಯೂ ಕೂಡ ತಮ್ಮ ರಾಜಕಾರಣದ ಸ್ವಾರ್ಥವನ್ನು ಬದಿಗಿಟ್ಟು ಬಡ ವಿದ್ಯಾರ್ಥಿಗಳ ಪ್ರತಿಭೆಗೆ ಬೆಲೆ ಕೊಟ್ಟು ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಿಕೊಡ್ಬೇಕು ಅನ್ನೋಂಥದ್ದೇ ಸಾರ್ವಜನಿಕರ ಆಗ್ರಹ ಆಗಿರುವಂಥದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.